ನೋಡಿ ಇಲ್ಲಿ ಬೆಂಗಳೂರಲ್ಲಿ ಡೈಲಿ ಫ್ರೀ ಊಟ. ವಿಡಿಯೋ ಮಾಡ್ತಾ ಇರೋದಣ್ಣ, ವಿಡಿಯೋ ಮಾಡಂಗಿಲ್ಲ ಏನಿಲ್ಲ ಅಂದ್ರೆ ತೋರಿಸ್ತಿರೋದು ಅಷ್ಟೇ, ವಿಡಿಯೋನೇ ಮಾಡಂಗಿಲ್ಲ, ಯೂಟ್ಯೂಬ್ಗೆ ಹಾಕ್ತಿರೋದು. ನೋಡಿ ಇಲ್ಲಿ ಫ್ರೀ ಊಟ ಕೊಟ್ಟಿದ್ದಾರೆ. ಸೇಮ್ ದೇವಸ್ಥಾನದ ಪ್ರಸಾದ ಇದ್ದಂಗೆ ಐತೆ. ನೋಡಿ ಎಲ್ಲಿ ಕೊಡ್ತಿದ್ದಾರೆ ಅಂತಾನು ತೋರಿಸ್ತೀನಿ. ಫುಲ್ ಮಳೆ ಬರ್ತೈತೆ. RR ನಗರ ಇದು. ನೋಡಿ ಇಲ್ಲಿ ಕೊಡ್ತಾ ಇದಾರೆ. ಇಲ್ಲಿ ಡೈಲಿ ಫ್ರೀ ಊಟ ಬೆಂಗಳೂರಲ್ಲಿ. ಸಂಡೇ ಒಂದಿನ ಇರಲ್ವಂತೆ. ಅಲ್ಲೇ ಹೋಗಿ ಮಾಡೋಣ ಅಂತ ಹೋದೆ, ಬಟ್ ಅವ್ರು ಬಿಟ್ಟಿಲ್ಲ. ನಾವು ಮಾಡೋದು ಯಾರಿಗೂ ಗೊತ್ತಾಗಬಾರ್ದು ನಾವು ಕೊಡೋದು ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಬರುತ್ತೆ ನೋಡಿ. ಇಲ್ಲೆಲ್ಲರೂ ತಿಂದಿದ್ದಾರೆ. ನಾನು ಸ್ವಲ್ಪ ಲೇಟಾಗಿ ಬಂದೆ. ಸುಮಾರು ಜನ ತಿಂದು ಹೋಗಿದ್ದಾರೆ. ನೋಡಿ ಒಬ್ರು ತಿಂತಾ ಇದ್ದಾರೆ. ತುಂಬಾ ಜನಕ್ಕೆ ಇದು ಹೆಲ್ಪ್ ಆಗ್ತಾ ಇದೆ. ಇಲ್ಲಿ ಡೈಲಿ ಫ್ರೀ ಊಟ. ನೋಡಿ ಇಲ್ಲಿ ನಾನು ಇಸ್ಕೊಂಡಿದ್ದೀನಿ. ಸೇಮ್ ದೇವಸ್ಥಾನದ ಪ್ರಸಾದನೇ ಇದೆ. ಇದ್ರ ಜೊತೆ ಮಜ್ಜಿಗೆ ಎಲ್ಲ ಕೊಡ್ತಾರೆ. ಫುಲ್ ಮಳೆ ಬರ್ತೈತೆ. ಬ್ರೋ ಡೈಲಿ ಕೊಡ್ತಾರೆ ಇಲ್ಲಿ ಊಟ? ಡೈಲಿ ಹೆಂಗಿರುತ್ತೆ? ಸಂಡೇ ಒಂದಿನ ಇಲ್ವಾ? ಹಾ, ನೀವೇನ್ ಮಾಡೋದು? ನಾವ್ ಮಾಡೋದು ಅಂದ್ರೆ ಮದುವೆ ಇವೆಂಟ್ ಹೋಗ್ತಿವಿ. ನಾವೆಲ್ಲ ಮಾಮೂಲಿ ಸಣ್ಣ ಪುಟ್ಟ ಕೆಲ್ಸಗಳೆಲ್ಲ ಮಾಡ್ತಾ ಇರ್ತೀವಿ. ಆತರ ಇಲ್ಲಿ ಡೈಲಿ ನಾನು 2 ವರ್ಷದಿಂದ ಊಟ ಮಾಡ್ತಾ ಇದ್ದೀನಿ. ಪ್ರತಿ 1 ಗಂಟೆಗೆ ಊಟ ಸ್ಟಾರ್ಟ್ ಆಗುತ್ತೆ. ಯಾರ್ ಬೇಕಾದ್ರೂ ಬಂದು ಊಟ ಮಾಡ್ಬೋದು ಸರ್. ನಾನು ಎಲ್ರಿಗೂ ಮನವಿ ಮಾಡ್ಕೊತೀನಿ. ಊಟನೂ ಅಷ್ಟೇ ಚೆನ್ನಾಗಿರುತ್ತೆ. ಊಟ ಚೆನ್ನಾಗಿರ್ತದೆ. ಅಂತದೇನು ಚೆನ್ನಾಗಿಲ್ಲ ಅಂತ ಏನು ಅನ್ನೋದಿಲ್ಲ. ಹೊಟ್ಟೆ ತುಂಬ ಊಟ. ಆದ್ರೆ ರೈಸ್ ವೇಸ್ಟ್ ಮಾಡಬಾರ್ದು. ನಿಮ್ ಕೇಳಷ್ಟು ಹಾಕಿಸ್ಕೋಬೇಕು. ರೈಸ್ ವೇಸ್ಟ್ ಮಾಡಬಾರ್ದು. ಯಾಕೆಂದ್ರೆ ರೈಸ್ ವೇಸ್ಟ್ ಮಾಡಿದ್ರೆ ಇನ್ನೊಬ್ರಿಗೆ ಆಗುತ್ತದ ಆ ರೈಸ್. ಈಗ ಜಾಸ್ತಿ ತುಂಬಾ ಇದು ತಟ್ಟೆ ತುಂಬ ಹಾಕಬಿಟ್ಟು ಅರ್ಧ ತಿನ್ನಕ್ ಆಗ್ಲಿಲ್ಲ ಅಂತ ಅಂದ್ರೆ ಆಮೇಲೆ ಅವ್ರಿಗೆ ಬೇರೆ ವೇಸ್ಟ್ ಆಗುತ್ತೆ. ಫ್ರೀ ಊಟ ಕೊಡ್ತಿರೋದು ಈ ಜನಗಳಿಗೆ ಅಥವಾ ಕೂಲಿ ಮಾಡೋರಿಗೆ ಎಷ್ಟು ಹೆಲ್ಪ್ ಆಗ್ತಿದೆ? ತುಂಬಾ ಹೆಲ್ಪ್ ಆಗ್ತಿದೆ. ಇಲ್ಲಿ ಗಾರೆ ಕೆಲಸ ಮಾಡೋರು ಬರ್ತಾರೆ, ಕೂಲಿ ಮಾಡೋರು ಬರ್ತಾರೆ. ಈಗ ನಮ್ಮಂತ ಅಮಾಯಕರುಗಳು ಬರ್ತಾರೆ. ಪಾಪ ಎಷ್ಟೆಷ್ಟೋ ಊಟ ಇಲ್ಲದಾಗ ಒಂದೊಂದು ಊಟ ಎಲ್ಲ ಇಷ್ಟು ಕಷ್ಟ ಪಡ್ತಾರೆ ಅಂತ ಅವ್ರಿಗೂ ಗೊತ್ತಿರ್ತದೆ. ಪಾಪ ಬರ್ತಾರೆ ಡೈಲಿ ಒಂದು 500-600 ಜನ ಊಟಕ್ಕೆ ಬರ್ತಾರೆ ಇಲ್ಲಿ. ಬಹಳಷ್ಟು ಜನ ಇಲ್ಲೇ ಬಂದು ಊಟ ಮಾಡ್ತಾರೆ. ಯಾರಂತ ಒಬ್ರು ಅಂತ ಹೇಳಕ್ ಆಗಲ್ಲ, ಎಲ್ಲಾ ಜನನು ಬರ್ತಾರೆ. ದಿನಾನು ಊಟ ಇರುತ್ತೆ ಇಲ್ಲಿ. ಯಾರವ್ರಿಗೂ ಬರ್ಬೋದು, ಹಂಗೇನಿಲ್ಲ. ಊಟ ಮಾತ್ರ ಚೆನ್ನಾಗಿರುತ್ತೆ. ಅಲ್ಲಿ ಹೋಗಿ ತಿನ್ಬೇಡಿ, ಸುಮ್ಮನೆ ಇಲ್ಲಿ ಇಂತಲ್ಲೆಲ್ಲ ಬಂದು ನೋಡಿ ತಿನ್ನಿ. ಇಲ್ಲೂ ಊಟ ಮಾಡ್ತಾ ಇದಾರೆ ಒಂದಷ್ಟು ಜನ. ನೋಡೋಣ ಅಣ್ಣ, ಇಲ್ಲಿ ಡೈಲಿ ಊಟ ಕೊಡ್ತಾ ಇದಾರೆ. ನೀವು ಊಟ ಮಾಡ್ತಾ ಇದ್ದೀರಾ? ಊಟ ಹೆಂಗಿದೆ? ಅಥವಾ ಡೈಲಿ ಕೊಡ್ತಾ ಇರೋದು ಎಷ್ಟು ಜನಗಳಿಗೆ ಉಪಯೋಗ ಆಗ್ತಾ ಇದೆ? ನಮ್ಮಂತ ಆಟೋ ಡ್ರೈವರು, ಕ್ಯಾಬ್ ಡ್ರೈವರು, ಇಂತ ಕೂಲಿ ಕೆಲಸ ಮಾಡೋರಿಗೆಲ್ಲ ಫುಲ್ ಹೆಲ್ಪ್ ಆಗುತ್ತೆ. ಊಟ ಚೆನ್ನಾಗಿದೆ ಸರ್. ಹೋಟ್ಲ್ ತರಾನೇ ಇದೆ, ಒಳ್ಳೇದಾಗ ಊಟ ಕೊಡ್ತಾ ಇದಾರೆ. ಜನಗಳಿಗೆ ಎಷ್ಟು ಉಪಯೋಗ ಆಗ್ತಾ ಇದೆ? ಬಹಳ ಸಂತೋಷ. ಚೆನ್ನಾಗಿ ಊಟ ಕೊಡ್ತಾವ್ರಿ. ಎಲ್ಲರಿಗೂ ಅನುಕೂಲ ಆಗೈತೆ. ಭಾರಿ ಒಳ್ಳೇದು. ತುಂಬಾ ಸಂತೋಷ. ನೀವ್ ಯಾವಾಗ್ಲಿಂದ ತಿಂತಾ ಇದ್ದೀರಾ? ನಾವು ಬಂದಾಗ ತಿಂತಾ ಇರ್ತೀವಿ. ಇವತ್ತು ಸಂಜೆ ಊಟ ಕೊಟ್ಟು ಫ್ರೀ ಆಗಿ ಡೈಲಿ ಊಟ ಕೊಡ್ತಾ ಇದಾರೆ. ಜನಗಳಿಗೆ ಎಷ್ಟು ಉಪಯೋಗ ಆಗ್ತಿದೆ? ತುಂಬಾ ಉಪಯೋಗ ಆಗುತ್ತೆ. ಚೆನ್ನಾಗಿದೆ ಕೂಡ. ತಿನ್ಬೋದೆಲ್ಲ. ತಿನ್ಬೋದು. ನೀವ್ ಯಾವಾಗ್ಲಿಂದ ತಿಂತಾ ಇರ್ತೀರಾ? ನಾವು 6 ಸತಿ. ನೋಡಿ ಫುಲ್ಲು ಚೆನ್ನಾಗಿದೆ. ದೇವಸ್ಥಾನದ ಊಟ ಇದ್ದಂಗೈತೆ. ಡೈಲಿ ಫ್ರೀ ಊಟ ಬೆಂಗಳೂರಲ್ಲಿ. ಒಳ್ಳೆ ಕೆಲಸ ಮಾಡ್ತವ್ರೆ. ಯಾರ್ಯಾರು ಹಸ್ಕೊಂಡಿರ್ತಾರೆ ಅಥವಾ ಯಾರ್ಯಾರು ಖಾಲಿ ಇರ್ತಾರೆ ಅಥವಾ ಯಾರ್ಯಾರು ಕಾರ್ಮಿಕರಾಗಿರ್ತಾರೆ, ಆಮೇಲೆ ಯಾರ್ಯಾರು ಕೂಲಿ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲರಿಗೂ ಇಲ್ಲಿ ಫುಲ್ ಊಟ ಡೈಲಿ ಫ್ರೀ ಊಟ. ಬನ್ನಿ. ಇಲ್ಲಿ RR ನಗರ್ ಮೇನ್ ರೋಡಲ್ಲೇ ಇದೆ. ಎಲ್ಲಿ ಅಂದ್ರೆ ಮೆಟ್ರೋ ಹಿಡಿದ್ರೆ ನೀವು ಆರ್ಚ್ ಎಂಟ್ರ್ ಆದ ತಕ್ಷಣನೇ ನಿಮಗೆ ಹೋಗ್ತಾ ರೈಟ್ ಸೈಡಿಗೆ ಸಿಗುತ್ತೆ. ಬನ್ನಿ, ಎಲ್ಲರೂ ಊಟ ಮಾಡಿ.